ನಾನು ಬುದ್ಧಘೋಷ ದೇವೇಂದ್ರ ಹೆಗಡೆ, ಬೌದ್ಧ ಸಾಹಿತಿ ಮತ್ತು ಧಮ್ಮ ಕಾರ್ಯಕರ್ತ ಹಾಗೂ ನಿವೃತ್ತ ಪೌರಾಡಳಿತ ಇಲಾಖೆಯ ಅಧಿಕಾರಿ. ಮೂಲತಃ ದಲಿತ ಚಳವಳಿಯ ನಾಯಕ. ಪ್ರಸ್ತುತ ಈಗ ಬುದ್ಧಗಯಾದ ಮಹಾಬೋಧಿ ಮಹಾವಿಹಾರದ ಮುಕ್ತಿ ಆಂದೋಲನದ ನೇತೃತ್ವ ವಹಿಸಿರುವಂಥ ಆಲ್ ಇಂಡಿಯಾ ಬುದ್ಧಿಸ್ಟ್ ಫೋರಂನ ರಾಜ್ಯ ಪ್ರತಿನಿಧಿ. ಇವತ್ತು SDPI ಪಕ್ಷ ತನ್ನ 17ನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡ್ತಾ ಇದೆ. ಅದು ಬಹಳ ಅತ್ಯಂತ ಸಂತೋಷದ ಸಂಗತಿಯಾಗಿದೆ. SDPI ಪಕ್ಷ ಕಳೆದ ದಶಕದಿಂದ ಈ ನಾಡಿನ ಜನರ ಗಮನವನ್ನು ಸೆಳೆದಿದೆ. ಹಲವಾರು ಜನಪರ ಹೋರಾಟಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಪ್ರಜಾಸತ್ತಾತ್ಮಕವಾದಂಥ ಸಂವಿಧಾನಬದ್ಧವಾದಂಥ ಹೋರಾಟಗಳನ್ನು ಅವರು ಮಾಡುತ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, ಈ ನಾಡಿನ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಕ್ಕುಗಳ ಸಲುವಾಗಿ ಸಾಂದರ್ಭಿಕವಾಗಿ ಹಲವಾರು ಜಂಟಿ ಹೋರಾಟಗಳನ್ನು ದಲಿತ ಚಳವಳಿಯ ಜೊತೆಗೆ, ಹಿಂದುಳಿದ ವರ್ಗಗಳ ಜೊತೆಗೆ ಅವರು ಮಾಡ್ತಾ ಬಂದಿದ್ದಾರೆ. ಅದು ನಿಜಕ್ಕೂ ಒಂದು ಆಶಾದಾಯಕವಾದಂಥ ಬೆಳವಣಿಗೆಯಾಗಿದೆ. ಅಷ್ಟೇ ಅಲ್ಲ, SDPI ಪಕ್ಷದಲ್ಲಿ ಬಹುಸಂಖ್ಯಾತ ಯುವ ಉತ್ಸಾಹಿ ಕಾರ್ಯಕರ್ತರಿದ್ದು ಅದರಲ್ಲಿ ಬಹುಪಾಲು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಕೂಡ, ಅವರಲ್ಲಿ ಯಾರೂ ಕೂಡ ಮೂಲಭೂತವಾದ ಲಕ್ಷಣಗಳು ಇಟ್ಕೊಳ್ಳಾರ್ದೇ ಎಲ್ಲರನ್ನೂ ಒಳಗೊಳ್ಳುವಂಥ ಒಂದು ಸೌಹಾರ್ದಯುತವಾದಂಥ ಒಂದು ಅಭಿಲಾಷೆ ಅವರಲ್ಲಿ ಕಾಣ್ತಾ ಇದೆ. ಆ ಕಾರಣಕ್ಕಾಗಿ ದಿನದಿಂದ ದಿನಕ್ಕೆ SDPI ಎಲ್ಲ ವರ್ಗದ ಜನರನ್ನು ಅದು ತಲುಪ್ತಾ ಇದೆ. ವಿಶೇಷವಾಗಿ ನಾನು ಪೌರಾಡಳಿತ ಇಲಾಖೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ನಮ್ಮ ನಗರಸಭೆಯಲ್ಲಿ ಆಯ್ಕೆಯಾದಂಥ SDPI ಪಕ್ಷದ ಸದಸ್ಯರು ಶಹಾಪುರ ನಗರದ ಎಲ್ಲ ಜನರ ಸಮಸ್ಯೆಗಳನ್ನು ಎತ್ತಿಕೊಂಡು ಹೋರಾಟ ಮಾಡುವಂಥದ್ದು, ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ಕೆಲಸವನ್ನು ನಾನು ಹತ್ತಿರದಿಂದ ಬಲ್ಲಿದ್ದೇನೆ. ಅವರು ನಿಜಕ್ಕೂ ಭಾಳ ಒಳ್ಳೆಯ ಕೆಲಸಗಳನ್ನು ಅವರು ಸ್ಥಳೀಯವಾಗಿ ಕೂಡ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಅವರು ಅಭಿನಂದನಾರ್ಹರು ಅಂತ ನಾನು ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ಅವರ ಪಕ್ಷ ಯಶಸ್ವಿಯಾಗಿ ಮುನ್ನಡೆಯಲಿ, ಅವರ ಧ್ಯೇಯ ಗುರಿಗಳು, ಸಂವಿಧಾನದತ್ತವಾದಂಥ ಹಕ್ಕುಗಳು ಎಲ್ಲರಿಗೂ ಸಿಗುವಂಥ ಅವರ ಆಶಯ ಈಡೇರಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತಾ ಇದ್ದೇನೆ. ಜೈ ಭೀಮ್, ನಮೋ ಬುದ್ಧಾಯ, ಜೈ ಪ್ರಬುದ್ಧ ಭಾರತ್.